ಫಾರ್ಚುನರ್ 4x4 ಆಟೋಮೆಟಿಕ್ ಫಾರ್ಚುನರ್ ಬರೀ 80,000 ಹೊಡಿರೋದು ಗಾಡಿ ಇದು. ಓಕೆ, ವಿತ್ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ. ಇವತ್ತೇ ಬಂದಿರೋದು ಗಾಡಿ ಇದು. 15 ಮಾಡಲ್ ಗಾಡಿ Q3 ಆಗಿರೋದು ಇದು. ಇದು ಕೂಡ ನಿಮ್ಗೆ ಒಂದು ಸಿಂಗಲ್ ಓನರ್ ಆಗಿದೆ ಗಾಡಿ ಇದು. ಓಕೆ, ಸಿಂಗಲ್ ಓನರ್ಶಿಪ್. ಹೌದು, 50,000 ಕಿಲೋಮೀಟರ್ ಮಾಡೋ ರಿವೈನ್ ಗಾಡಿ ಓಡಿರೋದು ಗಾಡಿ ಇದು. ಬ್ರಾಂಡ್ ನ್ಯೂ ಕಂಡೀಷನ್ ಇದೆ. ವಿತ್ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ ನಿಮ್ಗೆ. ಸುಮಾರು ಜನ ಕೇಳ್ತಾ ಲೋ ಬಜೆಟ್ ಅಲ್ಲಿ ಇನೋವಾ ಬೇಕಂತ. ಒಂದು 6.5 ಬಜೆಟ್ ಅಲ್ಲಿ ನಿಮ್ಗೆ ಇನೋವಾ ಸಿಗ್ತಾ ಇದೆ. ಈ ವರ್ಷ 1.6 ಆಗಿರೋ ಲಿಮಿಟೆಡ್ ಎಡಿಷನ್ ಗಾಡಿ ಆಗಿರೋದು ಇದು. ಇದು ಕೂಡ ನಿಮ್ಗೆ ವಿತ್ ಕನ್ನಡ ನಂಬರ್ ಮಾಡಿ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಚೆನ್ನಾಗಿದ್ದೀನಿ ಸರ್. ಇವಾಗ ಪ್ರೆಸೆಂಟ್ ಸ್ಟಾಕ್ ಎಷ್ಟಿದೆ? ಪ್ರೆಸೆಂಟ್ ಸ್ಟಾಕ್ ಇದೆ ಒಂದು 30-35 ಗಾಡಿಗಳು ಇದೆ. ಓಕೆ, ನನ್ನ ಹತ್ರ ಫಾರ್ಚುನರ್ ಸ್ಟಾಕ್ ಬರ್ತಾ ಇದೆ. ಪಾಲಿಶಿಂಗ್ ಅಲ್ಲಿ ಇದೆ ಗಾಡಿ, ಒಂದು 5-6 ಗಾಡಿ ಇದೆ. ಓಕೆ, ಲೇಟೆಸ್ಟ್ ಇಂದ ಒಂದು ಆರಾಮ ಒಂದು 8 ಗಾಡಿ ನನ್ನ ಹತ್ರ ಫಾರ್ಚುನರ್ ಇದೆ. 8 ಗಾಡಿ ಎಲ್ಲ ಪಾಲಿಶಿಂಗ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಗೆ ಫಾರ್ಚುನರ್ಸ್ ಎಲ್ಲ ಬಂದ್ಬಿಡುತ್ತೆ. 15 ಮಾಡಲ್ ಪೋಲೋ ಡೀಸೆಲ್ GT ಆಗಿರೋದು ಇದು. ಸುಮಾರು ಜನ ಡೀಸೆಲ್ ಅಲ್ಲಿ GT ಹುಡುಕ್ತಾರೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರೋದು ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ. ಡೀಸೆಲ್ ಗಾಡಿ ಬೇಕಂದ್ರೆ 2014-15 ಇಂದ ನಿಮ್ಗೆ ಡೀಸೆಲ್ ಗಾಡಿ ಸಿಗುತ್ತೆ. 14-15 ಮೇಲೆ ಡೀಸೆಲ್ ವೆಹಿಕಲ್ ಎಲ್ಲಾ ಗಾಡಿ ಲೋನ್ ಆಗ್ತಿದೆ. ಒಳ್ಳೆ ಪ್ರೊಫೈಲ್ ಇತ್ತು ಅಂದ್ರೆ ಇಮಿಡಿಯೇಟ್ ಲೋನ್ ಆಗುತ್ತೆ. ಆರಾಮ. ಇನ್ನೊಂದು ಆಫರ್ ನಮ್ಮ ಹತ್ರ ಏನ್ ಆಫರ್ ಇದೆ ಅಂದ್ರೆ ನಿಮ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ರು ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ಮಾಡಿ ಫುಲ್ ಟ್ಯಾಂಕ್ ಮಾಡಿ ಕೊಡ್ತೀವಿ. 2014 ಮಾಡಲ್ ನಿಸಾನ್ ಟೆರೋನ ಆಗಿರೋದು ಇದು. 110 PS ಆಗಿದೆ ಇದು. ಇದು ಕೂಡ ನಿಮ್ಗೆ ಕನ್ನಡ ರಿಜಿಸ್ಟರ್ ಮಾಡಿ ಕೊಡೋಣ ಗಾಡಿ ಇದು. 1.4 ಟರ್ಬೋ ಆಗಿರೋದು. ಅಬಾರ್ತ್ ಆಗಿರೋದು. 2015 ಮ್ಯಾನುಫ್ಯಾಕ್ಚರ್ 19 ರಿಜಿಸ್ಟರ್ ಅಲ್ಲಿ ರಿಜಿಸ್ಟರ್ ಆಗಿರೋದು ಗಾಡಿ ಇದು. ಅಡ್ವೊಕೇಟ್ ಗಾಡಿ ಆಗಿರೋದು. ಬುಲ್ಡಾಗ್ ಇದೆ ನೋಡಬಹುದು. ಅಕಾರ್ಡ್ ಹೇಳಿ ಸರ್. 2010 ಮಾಡಲ್ ಬುಲ್ಡಾಗ್ ಅಕಾರ್ಡ್ ಆಗಿರೋದು ಇದು. ಫುಲ್ಲಿ ಟಾಪ್ ಎಂಡ್ ಆಗಿದೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಪ್ರೈಸ್ ಕೂಡ ನಿಮ್ಗೆ 1,35,000 ಹೇಳ್ತಾ ಇದೀನಿ. ಎಲ್ಲ ಆಲ್ಟೋ 800 ಕೊಡ್ತಾ ಇದೀನಿ. ಲೇಟೆಸ್ಟ್ 2013 ಮಾಡಲ್ ಬ್ರಾಂಡ್ ನ್ಯೂ ಟೈರ್ ಇರೋದು ಗಾಡಿ. ಓಕೆ, ಲೋನ್ ಕೂಡ ಆಗೋಗುತ್ತೆ ಇದಕ್ಕೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಎಷ್ಟು ಪರ್ಸೆಂಟ್ ಆಗುತ್ತೆ ಲೋನ್? ಒಂದು 80-90% ಮಾಡ್ಕೊಡ್ತೀನಿ. ಪ್ರೈಸ್ ಕೂಡ ನಿಮ್ಗೆ 1,60,000 ಹೇಳ್ತಾ ಇದೀನಿ. ಒಂದೂವರೆಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತೀನಿ. ನಿಮ್ಗೆ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಒಳ್ಳೆ ಗಾಡಿ ಇದು. ಇದು ಕೂಡ ನಿಮ್ಗೆ ಫೈನಲ್ ಪ್ರೈಸ್ ನಿಮ್ಗೆ ಒಂದು 2,20,000 ಹೇಳ್ತಾ ಇದೀನಿ. 2011 ಮಾಡಲ್ ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ವೇರಿಯಂಟ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಆಗಿದೆ. ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಪ್ಯೂರ್ ಕನ್ನಡ ಗಾಡಿ ಆಗಿರೋದು. ಟಾಪ್ ಅಂಡ್ ವೇರಿಯಂಟ್ ಆಗಿರೋದು. ಪ್ರೈಸ್ ಕೂಡ ನಿಮ್ಗೆ ಒಂದೇ ಒಂದು ಫೈನಲ್ ಪ್ರೈಸ್ 2,80,000 ಗೆ ಫೈನಲ್ ಮಾಡಿ ಕೊಡ್ತೀನಿ. 3 lakh ಹೇಳ್ತಾ ಇದೀನಿ. ನಿಮ್ಗೆ 2,90,000 ಗೆ ವಿತ್ ಸರ್ವಿಸ್ ರೆಕಾರ್ಡ್ ಎಲ್ಲ ಸಿಗುತ್ತೆ. ವೆಲ್ ಮೇಂಟೈನ್ ಆಗಿರೋದು ಗಾಡಿ ಸರ್. ಮಾರ್ಕೆಟ್ ಅಲ್ಲಿ ನೋಡಿ 345, 350, 360 ತನಕ ಮಾರ್ಕೆಟ್ ಇದೆ. ಡೆಕ್ಸಾನ್ ಗೋ ಪ್ಲಸ್ ಗೆ 7 ಸೀಟರ್ ಗಾಡಿಗೆ ನನ್ನ ಹತ್ರ ಪ್ರೈಸಿಂಗ್ ಅಲ್ಲಿ ಬಂದು ನಿಮ್ಗೆ 7,40,000 ನಿಮ್ಗೆ ಇದು. ಇದು ಕೂಡ ನಿಮ್ಗೆ ಪ್ರೈಸ್ ಕೂಡ ನಿಮ್ಗೆ ಬಂದು 5,30,000 ಫೈನಲ್ ಮಾಡಿ ಕೊಡ್ತೀನಿ. ಗಾಡಿ ಇದು ಡೀಸೆಲ್ ವೇರಿಯಂಟ್ ಆಗಿದೆ. ಸೆಕೆಂಡ್ ಓನರ್ 1,09,000 ನೋಡಿದೆ. ಶೋರೂಮ್ ರೆಕಾರ್ಡ್. ಕಡಿಮೆ ಹೊಡಿರೋ ಗಾಡಿ. ಈ ಮಾಡಲ್ ಅಲ್ಲಿ ಕಡಿಮೆ ಹೊಡಿರೋ ಗಾಡಿ. ಓಕೆ, 4 ಲಕ್ಷ 4.5 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಪ್ರೈಸ್ ಅದು. ಫ್ರೆಂಡ್ಸ್, ಮತ್ತೊಮ್ಮೆ ನಾವು ಬಂದಿರೋದು ಆಟೋಲ್ಯಾಂಡ್ ಮೋಟರ್ಸ್ ಅಲ್ಲಿ. ಇವಾಗ ಲಿಮಿಟೆಡ್ ಗಾಡಿ ಅದನ್ನ ನೋಡ್ತಿದ್ರೆ ಅದು ಕೂಡ ಪ್ರೈಸಿಂಗ್ ಸಿಗ್ತಿದೆ. ದಸರಾ ಆಫರ್ ಸಮೇತ ನಿಮ್ಗೆ ಬಂದಿರೋದು. ಇವತ್ತು ನಾನು ಇಲ್ಲಿ ಅಂತ ಗೊತ್ತಾಗಿರುತ್ತಲ್ಲ, ನಮ್ಮೊಟ್ಟಿಗೆ ಅಭಿಲಾಷ್ ಇದ್ರೆ ಅವ್ನ ಚಾನಲ್ ವೆಲ್ಕಮ್ ಮಾಡ್ಕೊಂಡು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಚೆನ್ನಾಗಿದ್ದೀನಿ ಸರ್. ಇವಾಗ ಪ್ರೆಸೆಂಟ್ ಸ್ಟಾಕ್ ಎಷ್ಟಿದೆ? ಪ್ರೆಸೆಂಟ್ ಸ್ಟಾಕ್ ಇದೆ ಒಂದು 30-35 ಗಾಡಿಗಳು ಇದೆ. ಓಕೆ, ನನ್ನ ಹತ್ರ ಫಾರ್ಚುನರ್ ಸ್ಟಾಕ್ ಬರ್ತಾ ಇದೆ. ಪಾಲಿಶಿಂಗ್ ಅಲ್ಲಿ ಇದೆ ಗಾಡಿ, ಒಂದು 5-6 ಗಾಡಿ ಇದೆ. ಓಕೆ, ಲೇಟೆಸ್ಟ್ ಇಂದ ಒಂದು ಆರಾಮ ಒಂದು 8 ಗಾಡಿ ನನ್ನ ಹತ್ರ ಫಾರ್ಚುನರ್ ಇದೆ. 8 ಗಾಡಿ ಎಲ್ಲ ಪಾಲಿಶಿಂಗ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಗೆ ಫಾರ್ಚುನರ್ಸ್ ಎಲ್ಲ ಬಂದ್ಬಿಡುತ್ತೆ. ಓಕೆ, ಸ್ಟಾರ್ಟಿಂಗ್ ಬಜೆಟ್ ಸರ್ ತಮ್ಮದು? ಸ್ಟಾರ್ಟಿಂಗ್ ಬಜೆಟ್ ಅಲ್ಲಿ 1 ಲಕ್ಷದಿಂದ ಸ್ಟಾರ್ಟಿಂಗ್ ಅಲ್ಲಿ ಇದೆ ಗಾಡಿಗಳು. 120, 130 ಇಂದ ಸ್ಟಾರ್ಟಿಂಗ್ ಇದೆ. ಓಕೆ, ನಿಮ್ದು ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ಸ್? ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ಡೈರೆಕ್ಟ್ ಕಸ್ಟಮರ್ ಗಾಡಿ ಸಿಗುತ್ತೆ ನಿಮ್ಗೆ. ಇಲ್ಲ ನಮ್ದೇ ಗಾಡಿಗಳು ಇರುತ್ತೆ. ಡೈರೆಕ್ಟ್ ಕಸ್ಟಮರ್ ಗಾಡಿಗಳು ನಮ್ಮ ಹತ್ರ ಜಾಸ್ತಿ. ಡೈರೆಕ್ಟ್ ಕಸ್ಟಮರ್ ಗಾಡಿ ಪಾರ್ಕ್ ಅಂಡ್ ಸೇಲ್ ಇರುತ್ತೆ. ವಿತ್ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ. ಓಕೆ, ಎಲ್ಲ ಪ್ರತಿಯೊಂದು ಸರ್ವಿಸ್ ರೆಕಾರ್ಡ್ ಸಿಗುತ್ತೆ. ಲೋನ್ ನೋಡೋರಿಗೆ ಅಬೋ ಯಾವ್ದು 13 ಮಾಡಲ್ ಮೇಲೆ ಯಾವುದೇ ಗಾಡಿ ಆದ್ರೂ ಬ್ಯಾಂಕ್ ಫೈನಾನ್ಸ್ ಆಗ್ತಿದೆ. ಸೊ ಪ್ರೈವೇಟ್ ಫೈನಾನ್ಸ್ ಅಲ್ಲ? ಪ್ರೈವೇಟ್ ಫೈನಾನ್ಸ್ ನಿಮ್ಗೆ ಆಗುತ್ತೆ. ನಿಮ್ಗೆ ಪ್ರೈವೇಟ್ ಫೈನಾನ್ಸ್ ನಿಮ್ಗೆ 8-9 ನಿಮ್ಗೆ 7 ಗುಣ ಸಿಗುತ್ತೆ ಪ್ರೈವೇಟ್ ಫೈನಾನ್ಸ್. ಓಕೆ, ಪೆಟ್ರೋಲ್ ಗಾಡಿಯಿಂದ ನಿಮ್ಗೆ 2012 ಇಂದ ನಿಮ್ಗೆ ಪೆಟ್ರೋಲ್ ಗಾಡಿ ಸಿಗುತ್ತೆ. ಓಕೆ, ನಿಮ್ಗೆ ಡೀಸೆಲ್ ಗಾಡಿ ಬೇಕಂದ್ರೆ 2014-15 ಇಂದ ನಿಮ್ಗೆ ಡೀಸೆಲ್ ಗಾಡಿ ಸಿಗುತ್ತೆ. 14-15 ಮೇಲೆ ಡೀಸೆಲ್ ವೆಹಿಕಲ್ ಎಲ್ಲಾ ಗಾಡಿ ಲೋನ್ ಆಗ್ತಿದೆ. ಸೊ ಒಳ್ಳೆ ಪ್ರೊಫೈಲ್ ಇತ್ತು ಅಂದ್ರೆ ಇಮಿಡಿಯೇಟ್ ಲೋನ್ ಆಗುತ್ತೆ. ಆರಾಮ. ಇನ್ನೊಂದು ಆಫರ್ ನಮ್ಮ ಹತ್ರ ಏನ್ ಆಫರ್ ಇದೆ ಅಂದ್ರೆ ನಿಮ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ರು ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ಮಾಡಿ ಫುಲ್ ಟ್ಯಾಂಕ್ ಮಾಡಿಕೊಡ್ತೀವಿ. ಇನ್ನೊಂದು 3M ಪಾಲಿಶ್, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನ್ ಮಾಡ್ಕೊಡ್ತೀವಿ. ವಾಟರ್ ವಾಷಿಂಗ್ ಎಲ್ಲ ಮಾಡಿ ನಿಮಗೆ ಜನರಲ್ ಚೆಕ್ಅಪ್ ಮಾಡಿ ಗಾಡಿ. ಓಕೆ, ಆಯಿಲ್, ಕೂಲೆಂಟ್, A to Z ಎಲ್ಲ ಅಪ್ ಟು ಡೇಟ್ ಮೆಕ್ಯಾನಿಕಲ್ ಚೆಕ್ಅಪ್ ಮಾಡಿ ನಿಮಗೆ ಗಾಡಿ ಕೊಡ್ತೀವಿ. ಓಕೆ, ಡೋರ್ ಸ್ಟೆಪ್ ಡೆಲಿವರಿ ಕೂಡ ಫ್ರೀ ಆಗಿ ಮಾಡ್ತೀವಿ. ಫ್ರೀ ಡೋರ್ ಸ್ಟೆಪ್ ಡೆಲಿವರಿ ನಿಮಗೆ ಫ್ರೀ ಆಗಿ ಮಾಡ್ಕೊಡ್ತೀವಿ. ಇದ್ರ ನಿಮಗೆ ಬೆಂಗಳೂರು ಒಳಗಡೆ ನಿಮಗೆ ಫ್ರೀ ಆಫ್ ಡೆಲಿವರಿ ನಿಮಗೆ ಮಾಡ್ಕೊಡ್ತೀವಿ. ಓಕೆ, ಹಾಗೆ ಯಾಕೆ ತಡ ಮಾಡ್ತೀರಾ? ಪ್ರತಿಯೊಂದು ನಿಮಗೆ ಮಾಹಿತಿ ತಿಳಿಸಿದ್ದಾಯ್ತು. ಸ್ಟಾರ್ಟ್ ಮಾಡ್ಬಿಡೋಣ. ಎಕ್ಸಾಕ್ಟ್ ಲೊಕೇಶನ್ ಹೇಳಿ ತಿಳ್ಕೊಬಿಡೋಣ ಸರ್. ಲೊಕೇಶನ್ ಬಂದು ಬನ್ನಾರಘಟ್ಟ ರೋಡ್, ಮೀನಾಕ್ಷಿ ಮಾಲ್ ಹತ್ರ ಬಂದು ಟುವರ್ಡ್ಸ್ ನಿಮಗೆ ದಟ್ಕಂನಲ್ಲಿ ಮೇನ್ ರೋಡ್ ನೋಬನಗರ ಆಗದೆ ನಿಮಗೆ ಮಹಾಲಕ್ಷ್ಮಿ ಬಾರ ಅಂತ ವೈನ್ಸ್ ಅಂತ ಇದೆ. ಓಕೆ, ಅದ್ ಪಕ್ಕದಲ್ಲಿ ನಮ್ಮ ಆಫೀಸ್ ಇರೋದು. ಓಕೆ, ಇಲ್ಲ ಇನ್ ಕೇಸ್ ನಿಮಗೆ GPS ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇಲ್ಲ ಆಟೋಲ್ಯಾಂಡ್ ಮೋಟರ್ಸ್ ನಿಮಗೆ ಗೂಗಲ್ ರೇಟಿಂಗ್ಸ್ ಸಮೇತ ನೀವು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಬೈ ಮಾಡ್ಬೋದು. ಸೊ ಪ್ರತಿಯೊಂದು ವೆಹಿಕಲ್ ನಿಮ್ದು ಜೆನ್ಯೂನ್ ವೆಹಿಕಲ್ ಆಗಿರುತ್ತೆ. ಅದೇ ರೀತಿ ಇಮಿಡಿಯೇಟ್ ನಮ್ಮ ಕ್ಯಾಟ್ಲಾಗ್ ಕೂಡ ನಿಮ್ಗೆ ಅಪ್ಡೇಟ್ ಮಾಡಿರ್ತೀವಿ. ನಮ್ಮ ಕ್ಯಾಟ್ಲಾಗ್ ಅಲ್ಲಿ ನಿಮ್ಗೆ ಎಲ್ಲ ಗಾಡಿ ನಮ್ಗೆ ಏನು ಸ್ಟಾಕ್ ಇದೆ ಎಲ್ಲ ನಿಮ್ಗೆ ವಿಡಿಯೋಲಿ ಇರೋ. ಯಾವ ಗಾಡಿ ಇಲ್ಲ ಅಂದ್ರೆ ನಮ್ಮ ಕ್ಯಾಟ್ಲಾಗ್ ಅಲ್ಲಿ ಇರುತ್ತೆ ಅಪ್ಡೇಟ್ ಎಲ್ಲ. ಹಾಗೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ ಬನ್ನಿ. Hyundai Getz 2006 ಮಾಡಲ್ Hyundai Getz ಆಗಿರೋದು.
ಸೆಕೆಂಡ್ ಓನರ್ ಆಗಿದೆ, 61,000 ಕಿಲೋಮೀಟರ್ ಕೂಡ ಓಡಿದೆ. ಪೆಟ್ರೋಲ್ ವೇರಿಯಂಟು, ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್ ಕಿಲೋಮೀಟರ್ ಇದೆ ಇದು. ಓಕೆ, ಇಂಟರ್ನಲ್ ಕೂಡ ತಾವು ನೋಡಬಹುದು. ಬ್ರಾಂಡ್ ನ್ಯೂ ಲೆದರ್ ಸೀಟ್ ಕಸ್ಟಮರ್ ಹಾಕಿದ್ದಾರೆ ಆಫ್ಟರ್ ಮಾರ್ಕೆಟ್ದು. ಓಕೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓಕೆ, ಶೋರೂಮ್ ಫಿಟೆಡ್ ಸಿಸ್ಟಮ್ ಬರ್ತದೆ, ಆಫ್ಟರ್ ಮಾರ್ಕೆಟ್ ನಿಮಗೆ ಹೌದು. ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. ಟೈರ್ ಕೂಡ ಬ್ರಾಂಡ್ ನ್ಯೂ ಟೈರ್ ಇದೆ, ಅಪ್ ಟು ಡೇಟ್ ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಓಕೆ, ಪ್ರೈಸ್ ಕೂಡ ನಿಮಗೆ 1,35,000 ಹೇಳ್ತಾ ಇದೀನಿ. ಫೈನಲ್ ಪ್ರೈಸ್ ಆಗಿರೋದು ನಿಮಗೆ ಫೈನಲ್ ಪ್ರೈಸ್ 1,35,000 ಕೊಡ್ತೀನಿ ಗಾಡಿ. ಸುಜುಕಿ ಎ ಸ್ಟಾರ್ 2012 ಮಾಡಲ್ ಎ ಸ್ಟಾರ್ ಆಗಿದೆ. ಆಟೋಮೆಟಿಕ್ ಸುಮಾರು ಜನ ಕೇಳ್ತಾ ಇದ್ರು ಆಟೋಮೆಟಿಕ್ ಅಲ್ಲಿ ವೆಹಿಕಲ್ ಬೇಕಂತ. ನನ್ನದ ಸ್ಟಾಕ್ ಬಂದಿದೆ ಆಟೋಮೆಟಿಕಲಿ. ಸೆಕೆಂಡ್ ಓನರ್ ಆಗಿದೆ. ಓಕೆ, ಇದರಲ್ಲಿ ಕೂಡ ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಸೀಟ್ ಇದೆ ಗಾಡಿಯಲ್ಲಿ. ನಿಮಗೆ ಟೈರ್ ಇಂದ ಹಿಡಿದು ಅಪ್ ಟು ಡೇಟ್ ನಿಮಗೆ ಓಕೆ ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಇದು ಸುಮಾರು ಜನ ಲೇಡೀಸ್ ಯೂಸ್ ಮಾಡೋಕೆ ಆಟೋಮೆಟಿಕ್ ಗಾಡಿ. ಸುಮಾರು ಜನ ಕೆಲಸ ಸಿಟಿ ಒಳಗಡೆ ಓಡಿಸೋಕೆ ನಂತರ ಆಟೋಮೆಟಿಕ್ ಗಾಡಿ ಬಂದೆ. ಮಾರುತಿಯಲ್ಲಿ ಅದನ್ನ ನಿಮಗೆ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಒಳ್ಳೆ ಗಾಡಿ ಇದು. ಇದು ಕೂಡ ನಿಮಗೆ ಫೈನಲ್ ಪ್ರೈಸ್ ನಿಮಗೆ ಒಂದು 2,20,000 ಹೇಳ್ತಾ ಇದೀನಿ. ನಿಮಗೆ ಫೈನಲ್ ಟು ಫೈನಲ್ ಪ್ರೈಸ್ 12 ಮಾಡಲ್ ಎ ಸ್ಟಾರ್ ಬೆಂಗಳೂರಲ್ಲಿ ಕನ್ನಡಲ್ಲಿ ಯಾರು ಕೊಡಲ್ಲ. 2,20,000 ಎ ಸ್ಟಾರ್ ಆಟೋಮೆಟಿಕ್ ಕೊಡ್ತೀನಿ. ಚವರ್ಲೆಟ್ ಬೀಟ್ 2010 ಮಾಡಲು ಚವರ್ಲೆಟ್ ಬೀಟ್ ಸೆಕೆಂಡ್ ಓನರ್ ಆಗಿದೆ ಇದು. ಇದು ಕೂಡ ನಿಮಗೆ ಬಂದು ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡಿ ಕೊಡ್ತೀನಿ. ಓಕೆ, 1,50,000 ಆಗಿ ನಿಮಗೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ ಗಾಡಿ. 1,50,000ಕ್ಕೆ 1,50,000ಗೆ ನಿಮಗೆ ಫ್ರೆಶ್ ಇನ್ಶೂರೆನ್ಸ್ FC ಮಾಡಿ ನಿಮಗೆ ಕೊಡ್ತೀನಿ. ಓಕೆ, 5 ವರ್ಷ FC ಬರುತ್ತೆ ನಿಮಗೆ. 2010 ಮಾಡಲು ಬ್ರಾಂಡ್ ನ್ಯೂ ಗಾಡಿ ತರ ಇದೆ ಗಾಡಿ ಇದು. ಓಕೆ, ಡೈರೆಕ್ಟ್ ಕಸ್ಟಮರ್ ಗಾಡಿ ಆಗಿರೋದು ಇದು. ಕಿಲೋಮೀಟರ್ ಹೊಡಿದೆ ಇದು? ಕಿಲೋಮೀಟರ್ ಓಡಿದೆ 60 ಚಿಲ್ಲರೆ ಓಡಿರೋದು. ಓಕೆ, LT ಅಲ್ಲ ಇದು? ಹೌದು, LT ಟಾಪ್ ಅಂಡ್ ಆಗಿದೆ ಇದು. ಓಕೆ, ಬ್ಯಾಕ್ ವೈಫರ್, ಕ್ಲೈಮಾ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಸ್ಪೈಲರ್ ಬರುತ್ತೆ. ಓಕೆ, ಎಲ್ಲ ಅಪ್ ಟು ಡೇಟ್ ಬರುತ್ತೆ ಗಾಡಿಯಲ್ಲಿ. ಸೆಂಟ್ರಲ್ ಕೂಡ ಇದೆ ಗಾಡಿಯಲ್ಲಿ. 2012 ಮಾಡಲ್ ಆಗಿರೋದು, i10 ಆಗಿರೋದು, ಸ್ಪೋರ್ಟ್ಸ್ ಆಗಿದೆ. ಇದು ಕೂಡ ನಿಮಗೆ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಬಟ್ ಅಪ್ ಟು ಡೇಟ್ ವೆಲ್ ಮೇಂಟೈನ್ ಆಗಿರೋದು ಗಾಡಿ ಇದು. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಓಕೆ, ಗಾಡಿ ಕೂಡ ನೀವು ನೋಡಬಹುದು ಇಂಟೀರಿಯರ್ ಇಂದ ಡೈರೆಕ್ಟ್ ಕಸ್ಟಮರ್ ಗಾಡಿ ಆಗಿದೆ ಇದು. ಇದು ಕೂಡ ನಿಮಗೆ ಪ್ರೈಸಿಂಗ್ ಅಲ್ಲಿ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ. ಟೈರ್ ಇಂದ ಹಿಡಿದು ಬಾಡಿ ಲೈನ್ ಎಲ್ಲ ಫಸ್ಟ್ ಕ್ಲಾಸ್ ವೆಲ್ ಮೇಂಟೈನ್ ಆಗಿರೋದು ಗಾಡಿ ಇದು. ಇದರಲ್ಲಿ ಸ್ಪೈಲರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಕೈಮೆ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದು ಇದು. ಇದು ಕೂಡ ನಿಮಗೆ ಪ್ರೈಸ್ ಬಂದು ನಿಮಗೆ 2,45,000ಗೆ ಫೈನಲ್ ಟು ಫೈನಲ್ ಮಾಡಿ ಕೊಡ್ತೀನಿ ಗಾಡಿ. 2,45,000 45,000 2012 ಮಾಡಲು 2,45,000 ಕೊಡ್ತೀನಿ ಗಾಡಿ. ಆಲ್ಟೋ 800 LX ವೇರಿಯಂಟ್ ಆಗಿರೋದು, 2013 ಮಾಡಲು ಸೆಕೆಂಡ್ ಓನರ್ ಆಗಿದೆ. 78,000 ಕಿಲೋಮೀಟರ್ ಕೂಡ ರಿವನ್ ಆಗಿರೋದು ಗಾಡಿ ಇದು. ಇದು ಕೂಡ ನಿಮಗೆ 2,30,000 7,30,000 ಆಗಿ ನಿಮಗೆ ಫೈನಲ್ ಮಾಡಿ ಕೊಡ್ತೀನಿ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಮಾರುತಿಯಲ್ಲಿ ಸುಮಾರು ಜನ ನೋಡ್ತಾ ಇದ್ರೆ 800 ಬೇಕಂತ. ಯಾರಿಗೆಲ್ಲ ಬೇಕಿದೆಯೋ ಒಂದ್ಸಲಿ ಬನ್ನಿ ವಿಸಿಟ್ ಮಾಡಿ. 7,30,000 ಆಗಿ ನಿಮಗೆ 2013 ಮಾಡಲು ಆಲ್ಟೋ ಸಿಗ್ತಾ ಇಲ್ಲ. ಆಲ್ಟೋ 800 ಕೊಡ್ತಾ ಇದೀನಿ. ಲೇಟೆಸ್ಟ್ 2013 ಮಾಡಲು ಬ್ರಾಂಡ್ ನ್ಯೂ ಟೈರ್ ಇರೋದು ಗಾಡಿ. ಓಕೆ, ಲೋನ್ ಕೂಡ ಆಗೋಗುತ್ತೆ ಇದಕ್ಕೆ? ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಎಷ್ಟು ಪರ್ಸೆಂಟ್ ಆಗೋದು ಲೋನ್? ಒಂದು 80 to 90% ಮಾಡ್ಕೊಡ್ತೀನಿ. ಓಕೆ, ಒಳ್ಳೆ ಪ್ರೊಫೈಲ್ ಇದ್ರೆ 80 to 90% ಆರಾಮಾಗಿ ಲೋನ್ ಕೂಡ ಆಗೋಗುತ್ತೆ. ಬಂದು ಗಾಡಿ ನೋಡಬಹುದು. ಸೊ ಮಿನಿಮಮ್ 3,000 ರೂಪಾಯಿ EMI, 2 ವೀಲರ್ EMI ಬಜೆಟ್ ಅಲ್ಲಿ. ಹೌದು, 2 ವೀಲರ್ EMI ಬಜೆಟ್ ಅಲ್ಲಿ ಕಾರ್ ಸಿಗುತ್ತೆ. ರೆನಾಲ್ಟ್ ಡಸ್ಟರ್ 85 110 ಸರ್ ಇದು. ಸೊ 110 PS ಆಗಿರೋದು, 2015 ಮಾಡಲ್ ಡೀಸೆಲ್ ವೇರಿಯಂಟ್, 88,000 ಕಿಲೋಮೀಟರ್ ಕೂಡ ಓಡಿದೆ ಇದು. ಇದು ಕೂಡ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ ಗಾಡಿ ಕೂಡ ಇದು. ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ. ಹೌದು, ಡೈರೆಕ್ಟ್ ಕಸ್ಟಮರ್ ಗಾಡಿ ಇದು. ಪರ್ಕೆನ್ಸ್ ಅಲ್ಲಿ ಬಂದಿರೋದು, ಇವತ್ತೇ ಬಂದಿರೋದು ಗಾಡಿ ಇದು. ಇದು ಕೂಡ ನಿಮಗೆ ಪ್ರೈಸ್ ಕೂಡ ನಿಮಗೆ ಬಂದು 5,30,000 ಫೈನಲ್ ಮಾಡಿ ಕೊಡ್ತೀನಿ. 5,30,000 15ನೇ ಮಾಡಲು 110 PS. ಓಕೆ, ಡೀಸೆಲ್ ವೇರಿಯಂಟ್ ಬರ್ತಿರೋ ಫುಲ್ ಟಾಪ್ ಅಂಡ್ ಡೀಸೆಲ್. 2008 ಮಾಡಲ್ ಆಲ್ಟೋ ಆಗಿರೋದು, LX ವೇರಿಯಂಟ್ ಆಗಿದೆ ಇದು. ಇದು ಕೂಡ ನಿಮಗೆ ಥರ್ಡ್ ಓನರ್ ಆಗಿದೆ ಗಾಡಿ ಇದು. ಇದು ಕೂಡ ನಿಮಗೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ. ಪ್ರೈಸ್ ಕೂಡ ನಿಮಗೆ 1,60,000 ಹೇಳ್ತಾ ಇದೀನಿ. 1,5,000ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತೀನಿ. 1,50,000 ಲಕ್ಷಕ್ಕೆ 2008ನೇ ಮಾಡಲ್ ಆಲ್ಟೋ. ಓಕೆ, LX ರನ್ನಿಂಗ್ ಇದೆಯಾ? FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋದು ಗಾಡಿ. ನೋಡೋರಿಗೆ ಒಂದು ಡ್ಯಾಟ್ಸನ್ ರೆಡಿ ಗೋ ಕೂಡ ಇದೆ. ಹೇಳಿ, 2015 ಮಾಡಲು ಡೆಕ್ಸಾನ್ ಗೋ ಆಗಿದೆ ಇದು. ಇದು ಕೂಡ ನಿಮಗೆ ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು. ಡೆಕ್ಸಾನ್ ಗೋ ಪ್ಲಸ್ ಆಗಿರೋದು 7 ಸೀಟರ್ ಗಾಡಿ ಆಗುತ್ತೆ ಇದು. ಇದರಲ್ಲಿ ನಿಮಗೆ ಹಿಂದ್ಗಡೆ ಕೂಡ ನಿಮಗೆ ಚೈಲ್ಡ್ ಸೀಟ್ ಬರುತ್ತೆ ಇದು ಗಾಡಿಯಲ್ಲಿ ಇದು. ಓಕೆ, ಗಾಡಿಯಲ್ಲಿ ಕೂಡ ನಿಮಗೆ ಚೈಲ್ಡ್ ಸೀಟ್ ಕೂಡ ನಿಮಗೆ ಇದರಲ್ಲಿ ಗಾಡಿಯಲ್ಲಿ ಬದಲು ಲೆದರ್ ಸೀಟ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಗಾಡಿಯಲ್ಲಿ ಇದೆ ಇದರಲ್ಲಿ. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್, ಸೀಟ್ ಕಂಡೀಷನ್ ನೋಡ್ಬೋದು. ಸೊ ಶೋರೂಮ್ ಇಂದ ಯಾವ ರೀತಿ ಬಂದ್ರೆ ಹಂಗೆ ಇದೆ ಗಾಡಿ ಕೂಡ. ಓಕೆ, ನೋಡ್ಬೋದು ಯಾವ ರೀತಿ ಕಸ್ಟಮರ್ ಇವಾಗ ತಂದು ನಿಲ್ಸಿರೋ ವೆಹಿಕಲ್ ನೋಡ್ಬೋದು. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. ಅಪ್ ಟು ಡೇಟ್ ವೆಲ್ ಮೇಂಟೈನ್ ಆಗಿದೆ. ಪ್ರೈಸಿಂಗ್ ಅಲ್ಲಿ ಇದೆ ಸರ್. ಮಾರ್ಕೆಟ್ ಅಲ್ಲಿ ನೋಡಿ 345, 350, 360 ತನಕ ಮಾರ್ಕೆಟ್ ಇದೆ. ಡೆಕ್ಸಾನ್ ಗೋ ಪ್ಲಸ್ ಗೆ 7 ಸೀಟರ್ ಗಾಡಿಗೆ ನನ್ನ ಹತ್ರ ಪ್ರೈಸಿಂಗ್ ಅಲ್ಲಿ ಬಂದು ನಿಮಗೆ 7,40,000 ಆಗಿ ನಿಮಗೆ ಫೈನಲ್ ಟು ಫೈನಲ್ ಡೆಕ್ಸಾನ್ ಗೋ ಪ್ಲಸ್ 7 ಸೀಟರ್ ಗಾಡಿ 2015 ಮಾಡಲ್ 1.2 ಲೀಟರ್ ಆಗಿರೋದು ಗಾಡಿ ಕೊಡ್ತೀನಿ. ಫೋರ್ಡ್ ಫಿಯೆಸ್ಟಾ ಕೂಡ ಇರುತ್ತೆ, ಹೇಳಿ ಸರ್ ಡೀಲ್ಸ್. 2011 ಮಾಡಲು ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ವೇರಿಯಂಟ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಆಗಿದೆ. ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಪ್ಯೂರ್ ಕನ್ನಡ ಗಾಡಿ ಆಗಿರೋದು. ನಂಬರ್ ಕೂಡ ನೋಡಿ ಚೆನ್ನಾಗಿದೆ. K51 ಗಾಡಿ ಆಗಿರೋದು ಇದು. ಓಕೆ, ಎಲೆಕ್ಟ್ರಾನಿಕ್ ಸಿಟಿ RTO ಬರುತ್ತೆ ನಿಮಗೆ. ಸಿಂಗಲ್ ಓನರ್ ಶೋರೂಮ್ ಸಿಂಗಲ್ ಓನರ್ ಗಾಡಿ ಆಗಿದೆ ಇದು. ಪೆಟ್ರೋಲ್ ವೇರಿಯಂಟ್ ಆಗಿರೋದು ಗಾಡಿ ಇದು. ಓಕೆ,
ಇದು ಕೂಡ ನಿಮಗೆ ಪ್ರೈಸ್ ಬಂದು ನಿಮಗೆ 2,40,000 ಹೇಳ್ತಾ ಇದೀನಿ. 2,30,000ಗೆ ಫೈನಲ್ ಟು ಫೈನಲ್ ಮಾಡಿ ಕೊಡ್ತೀನಿ. ಓಕೆ 2,30,000 ರೂಪಾಯಿ ಫಿಯೆಸ್ಟಾ ಕೂಡ ಸಿಗ್ತಿದೆ. ಅದು ಕೂಡ ಡೀಸೆಲ್ ಪೆಟ್ರೋಲ್? ಅದು ಪೆಟ್ರೋಲ್ ವೇರಿಯಂಟ್ ಆಗಿದೆ. ನನ್ನ ಹತ್ರ ಡೀಸೆಲ್ ಬೇಕಂದ್ರೆ ಸನ್ನಿ ಇದೆ, ನಿಸಾನ್ ಸನ್ನಿ 2013 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರೋದು ಗಾಡಿ ಇದು. ಓಕೆ ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಪುಷ್ ಬಟನ್ ಸ್ಟಾರ್ಟ್ ಆಗಿರೋದು ಗಾಡಿ ಇದು. ಓಕೆ ಪುಷ್ ಬಟನ್ ಸ್ಟಾರ್ಟ್, ಡ್ಯುಯಲ್ ಇರಬೇಕು, ಪವರ್ ಶೇರಿಂಗ್. 3 lakhs ಹೇಳ್ತಾ ಇದೀನಿ ಗಾಡಿ ಪ್ರೈಸ್. ಇದು ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ, ಟಾಪ್ ಅಂಡ್ ವೇರಿಯಂಟ್ ಆಗಿರೋದು. ಪ್ರೈಸ್ ಕೂಡ ನಿಮಗೆ ಒಂದೇ ಒಂದು ಫೈನಲ್ ಪ್ರೈಸ್ 2,80,000ಗೆ ಫೈನಲ್ ಟು ಫೈನಲ್ ಮಾಡಿ ಕೊಡ್ತೀನಿ. ಓಕೆ ಒಳ್ಳೆ ಫ್ಯಾನ್ಸಿ ನಂಬರ್ ಸಮೇತ ಇದೆ. ನಾಟ್ 57 ನೋಡ್ಬೋದು ನಿಮ್ಮ ಮುಂದೆ. ಸೊ ಒಳ್ಳೆ ನಂಬರ್ ಸಮೇತ ಇರೋ ವೆಹಿಕಲ್ ಕೂಡ. ಹಾಗೆ ಸಡನ್ ನೋಡೋರು ಇನ್ನೊಂದು ವೆಹಿಕಲ್ ಕೂಡ ಇದೆ, ಟಾಟಾ ಮಾಂಜಾ 2013 ಮಾಡಲು ಟಾಟಾ ಮಾಂಜಾ ಆಗಿರೋದು. ಸಿಂಗಲ್ ಓನ್ ಆಗಿದೆ, 90,000 ಕಿಲೋಮೀಟರ್ ಕೂಡ ರಿವನ್ ಆಗಿರೋದು ಗಾಡಿ ಇದು. ಏಲಾನ್ ವೇರಿಯಂಟ್ ಆಗಿರೋದು ಇದು. ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ. ಡೀಸೆಲ್ ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರೋದು. ಓಕೆ ಸೊ ನಿಮಗೆ ನಾಲ್ಕು ಪವರ್ ಸ್ಟೇರಿಂಗ್ ಎಲ್ಲ ಪ್ರತಿಯೊಂದು ಬರ್ತದೆ. ಮೈಸೂರು ಪ್ರೈಸ್ ಕೂಡ ನಿಮಗೆ 3 lakh ಹೇಳ್ತಾ ಇದ್ದೀನಿ. ನಿಮಗೆ 2,90,000ಗೆ ವಿತ್ ಸರ್ವಿಸ್ ಎಲ್ಲ ಸಿಗುತ್ತೆ. ವೆಲ್ ಮೇಂಟೈನ್ ಆಗಿರೋದು ಗಾಡಿ ಇದು. ಓಕೆ ಪ್ರತಿಯೊಂದು ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇರೋದು ಗಾಡಿ. ಹಾಗೆ ನಮ್ಮ ಮುಂದೆ ಒಂದು ಬುಲ್ಡಾಗ್ ಇದೆ ನೋಡಬಹುದು. ಅಕಾರ್ಡ್ ಹೇಳಿ ಸರ್. 2010 ಮಾಡಲು ಬುಲ್ಡಾಗ್ ಅಕಾರ್ಡ್ ಆಗಿರೋದು ಇದು. ಫುಲ್ಲಿ ಟಾಪ್ ಎಂಡ್ ಆಗಿದೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಫ್ರೆಶ್ ನಿಮ್ಗೆ FC ಕೂಡ ರನ್ನಿಂಗ್ ಇದೆ ಗಾಡಿಯಲ್ಲಿ. ಓಕೆ ಬ್ರಾಂಡ್ ನ್ಯೂ ಕಸ್ಟಮರ್, ಬ್ರಾಂಡ್ ನ್ಯೂ ಕ್ಲಚ್ ಹಾಕ್ಸಿದ್ದಾರೆ. ಓಕೆ ಸರ್ವಿಸ್ ರೀಸೆಂಟ್ ಸರ್ವಿಸ್ ಆಗಿದೆ. ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದೇ ಒಂದು ಬೆಲೆ ಈ ಗಾಡಿಗೆ. ಬರೀ ಗಾಡಿ ಲೇಕರ್ ಬಂದ್ರೆ ಮಾತ್ರ ನಿಮ್ಗೆ ಒಂದೊಂದು ಬೆಲೆ ಹೇಳ್ತೀನಿ ನೋಡಿ. 3,95,000ಗೆ ಬಂದ್ರೆ ಫೈನಲ್ ಟು ಫೈನಲ್ ಡೆಡ್ ಲೈನ್ ಪ್ರೈಸ್ ಆಗಿರೋದು. 3,95,000 ಡೆಡ್ ಲೈನ್ ಪ್ರೈಸ್ ಫೈನಲ್ ಪ್ರೈಸ್ ಆಗಿದೆ. Hyundai i10 2010 ಮಾಡಲು Hyundai i10 ಆಗಿರೋದು. ಸೆಕೆಂಡ್ ಓನರ್ ಆಗಿದೆ. ಓಕೆ ಇದು ಕೂಡ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಸುಮಾರು ಜನ ಕೇಳ್ತಾ ಇದ್ದಾರೆ ಬ್ಲಾಕ್ ಕಲರ್ ಬೇಕಂತ. ಸ್ಟಾಕ್ ಇನ್ ಆಗಿದೆ ಬ್ಲಾಕ್ ಕಲರ್ ಅಲ್ಲಿ. ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಕೂಡ ನಿಮ್ಗೆ FC ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ. ಪ್ರೈಸ್ ಕೂಡ 1,80,000 ಹೇಳ್ತಾ ಇದೀನಿ. ಡೈರೆಕ್ಟ್ ಕಸ್ಟಮರ್ ಗಾಡಿ ಆಗಿರೋದು ಇದು. ಗಾಡಿಯಲ್ಲಿ ಇಂಟೀರಿಯರ್ ಕೂಡ ನಿಮ್ಗೆ ವೆಲ್ ಮೇಂಟೈನ್ ಆಗಿದೆ. ಹೌದು ಡುವಲ್ ಟ್ಯೂನ್ ಬರುತ್ತೆ. ನಿಮ್ಗೆ ಲೆದರ್ ಸೀಟ್ ಹಾಕಿದ್ದಾರೆ ಕಸ್ಟಮರ್. ಕಿಲೋಮೀಟರ್ ಓಡಿದೆ 80,000 ಕಿಲೋಮೀಟರ್ ಓಡಿರೋದು. ಓಕೆ 80,000 ಮಾತ್ರ ಡ್ರೈವನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಮ್ಯಾಗ್ನಾ ವರ್ಷನ್ ಇದು. ಮ್ಯಾಗ್ನಾ ಆಗಿರೋದು. ಪ್ರೈಸಿಂಗ್ ಏನು ಹೇಳ್ತೀರಾ ಇದು? ಪ್ರೈಸ್ 1,80,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಫೈನಲ್ ಟು ಫೈನಲ್ ಪ್ರೈಸ್ ಆಗಿರೋದು. ಗಾಡಿ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ. ಬ್ರಾಂಡ್ ನ್ಯೂ ಟೈರ್ ಅಲ್ಲಿ ಗಾಡಿ ಇರೋದು. ಓಕೆ ಫೋರ್ಡ್ ಎಂಡವರ್ ಕೂಡ ಒಂದು 2008 ಮಾಡಲು ಫೋರ್ಡ್ ಎಂಡವರ್ ಆಗಿರೋದು ಇದು. 4x2 ಟೂ ವೀಲ್ ಆಗಿರೋದು ಇದು. 4x2 ಆಗಿರೋದು. ಇದು ಕೂಡ ನಿಮ್ಗೆ ಒಂದು ಸೆಕೆಂಡ್ ಓನರ್ ಆಗಿದೆ. ಇದು ಸೆಕೆಂಡ್ ಓನರ್ಶಿಪ್. ಹೌದು. ಓಕೆ ಸೊ ಅಡ್ವೊಕೇಟ್ ಯೂಸ್ ಮಾಡಿರೋ ವೆಹಿಕಲ್ ನೋಡಬಹುದು. ಫೋರ್ಡ್ ಎಂಡವರ್ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ ನಿಮ್ಗೆ. ಓಕೆ ಗಾಡಿ ಕೂಡ ನಿಮ್ಗೆ ವೆಲ್ ಮೇಂಟೈನ್ ಆಗಿರೋದು ಗಾಡಿ ಇದು. ಓಕೆ ಬ್ರ್ಯಾಂಡ್ ನ್ಯೂ ಟೈರ್ಸ್ 4 ಕೊಟ್ಟಿರೋದು. ಓಕೆ ಸೊ ಸೀಟ್ ನೋಡಬಹುದು. ವಿತ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಮತ್ತೆ ನಿಮ್ಗೆ ಫ್ರೆಶ್ FC ಆಗಿದೆ ಗಾಡಿ ಇದರಲ್ಲಿ. ಇದು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿಯಲ್ಲಿ. ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಕೂಡ ನಿಮ್ಗೆ 450 ಹೇಳ್ತಾ ಇದೀನಿ ಫೈನಲ್ ಟು ಫೈನಲ್ ಪ್ರೈಸ್ ಇದು. ಓಕೆ ಗಾಡಿ ಮುಂದೆ ಬನ್ನಿ. ಸ್ಟಾಕ್ ಕಂಡೀಷನ್ ಅಲ್ಲಿ ವೆಲ್ ಮೇಂಟೈನ್ ಆಗಿರೋದು ಗಾಡಿ ಇದು. ಓಕೆ ಸೊ ಪ್ರತಿಯೊಂದು ನೋಡಬಹುದು ಯಾವ ರೀತಿ ಇದೆ ಕಂಡೀಷನ್ ವೈಸ್ ನೋಡಬಹುದು. ಸೊ ಮೊಬೈಲ್ ಅಲ್ಲಿ ಸರ್ವಿಸ್ ಕೂಡ ಆಗಿದೆ ಕಂಪ್ಲೀಟ್ ಆಗಿ. ಅಪ್ ಟು ಡೇಟ್ ವೆಲ್ ಮೇಂಟೈನ್ ಆಗಿರೋದು ಗಾಡಿ ಇದು. ಸೀಟ್ ಕಂಡೀಷನ್ ಎಲ್ಲ ಪ್ರತಿಯೊಂದು ಡೀಸೆಲ್ ವೇರಿಯಂಟ್ ಆಗಿದೆ. ಸೆಕೆಂಡ್ ಓನರ್ 1,09,000 ನೋಡಿದೆ. ಶೋರೂಮ್ ರೆಕಾರ್ಡ್ ಕಡಿಮೆ ಹೊಡಿರೋ ಗಾಡಿ. ಈ ಮಾಡಲ್ ಅಲ್ಲಿ ಕಡಿಮೆ ಹೊಡಿರೋ ಗಾಡಿ. ಓಕೆ 4 ಲಕ್ಷ 4.5 ಹೇಳ್ತಾ ಇದೀನಿ ಫೈನಲ್ ಟು ಫೈನಲ್ ಪ್ರೈಸ್ ಅದು. ಓಕೆ ಫೈನಲ್ ಟು ಫೈನಲ್ ಆಗಿರುತ್ತೆ. 4.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಆಗಿರುತ್ತೆ. ಅದೇ ರೀತಿ ನಿಮಗೆ ಪ್ರೈವೇಟ್ ಫೈನಾನ್ಸ್ ಬೇಕಾದ್ರೆ ಪ್ರೈವೇಟ್ ಫೈನಾನ್ಸ್ ಕೂಡ ಸಿಗ್ತಿದೆ. ಸೊ 9 ಮಾಡಲ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ 8 ಮಾಡಲ್ ಆಗಿರೋದು. 8 ಓಕೆ ಒಂದು Hyundai i10 ಕೂಡ ಇದೆ. ಇಲ್ಲಿ ಸರ್ ಡೀಲ್ಸ್ 2012 ಮಾಡಲ್ Hyundai i10 ಥರ್ಡ್ ಓನರ್ ಬ್ಯಾಕ್ ಡ್ರಾಪ್ ಬ್ಯಾಕ್ ಏನಂದ್ರೆ ನಿಮಗೆ ಥರ್ಡ್ ಓನರ್ ಆಗಿರೋದು ಗಾಡಿ ಇದು. ಅದಕ್ಕೋಸ್ಕರ ನಿಮಗೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ. 2.5 ಲಕ್ಷ ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೈನ್ ಆಗಿರೋದು ಗಾಡಿ. 2,50,000ಗೆ 2012 ಮಾಡಲ್ i10 ಕೊಡ್ತಾ ಇರೋದು. ನಿಮ್ಗೆ ಬರೀ ಥರ್ಡ್ ಓನರ್ಗೋಸ್ಕರ ಕೊಡ್ತಾ ಇರೋದು ಪ್ರೈಸ್. ಮ್ಯಾಗ್ನಾ ಸ್ಪೋರ್ಟ್ಸ್ ಇದು ಮ್ಯಾಗ್ನಾ ಆಗಿರೋದು. PTVT. ಸೊ ಪೆಟ್ರೋಲ್ 1.2 ಕಪ್ ಇಂಜಿನ್ ಬರ್ತಿರೋದು ನಿಮಗೆ. Hyundai i20 ನೋಡೋರಿಗೆ ಇದು ಕೂಡ ಅಷ್ಟ ಆಗಿರುತ್ತೆ. ಹೇಳಿ 2012 ಮಾಡಲ್ ಅಷ್ಟ ಆಗಿರೋದು ಇದು. ಇದು ಕೂಡ ನಿಮ್ಗೆ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿರೋದು ಗಾಡಿ ಇದು. ಓಕೆ ಗಾಡಿ ಕೂಡ ತಾವು ನೋಡಬಹುದು. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇರೋದು. ಸೊ ಸ್ಪೋರ್ಟ್ಸ್ ಆಪ್ಷನಲ್ ಸ್ಪೋರ್ಟ್ಸ್ ಅಷ್ಟ ಆಗಿರೋದು ಇದು. ಸ್ಪೋರ್ಟ್ಸ್ ಆಪ್ಷನಲ್ ಬೇಕಾದ್ರೆ ಸ್ಪೋರ್ಟ್ಸ್ ಆಪ್ಷನ್ ಇರುತ್ತೆ. ಅಷ್ಟ ಬೇಕಾದ್ರೆ ಅಷ್ಟ ಇರುತ್ತೆ. ಹೌದು. ಸೊ ಗಾಡಿ ಕೂಡ ನೋಡಬಹುದು. 4131 ಯಾರ ನಂಬರ್ ನೋಡಿದ್ರೆ ಸಖತ್ ಕಂಡೀಷನ್ ಕೂಡ ಇದೆ. ಪ್ರೈಸ್ ಕೂಡ ನಿಮಗೆ 3,55,000 ಫೈನಲ್ ಟು ಫೈನಲ್ ಆಗುತ್ತೆ ಇದು. 3,55,000 ಹೌದು. 3,50,000 ಫೈನಲ್ ಟು ಫೈನಲ್ ಪ್ರೈಸ್ ಆಗಿ ಹೋಗಿರುತ್ತೆ. ಹಾಗೆ ಪೋಲೋ GTR ನೋಡೋರಿಗೆ ಒಂದು ಪೋಲೋ GTR ಇದು ಪೋಲೋ 1.6 ಆಗಿರೋ ಲಿಮಿಟೆಡ್ ಎಡಿಷನ್ ಗಾಡಿ ಆಗಿರೋದು ಇದು. ಓಕೆ ಇದು ಕೂಡ ನಿಮಗೆ ವಿತ್ ಕನ್ನಡ ನಂಬರ್ ಮಾಡಿ ಕೊಡ್ತೀನಿ. ಆಲ್ರೆಡಿ NOC ಅಪ್ಲೈ ಮಾಡಿದೀವಿ. ಇದು ಡಾಕ್ಯುಮೆಂಟ್ ಇದು ನಿಮಗೆ ವಿತ್ ಕನ್ನಡ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ. ಗಾಡಿ ಕೂಡ ನಿಮಗೆ ವೆಲ್ ಮೇಂಟೈನ್ ಆಗಿರೋದು ಗಾಡಿ ಇದು. 11 ಮಾಡಲ್ ಸಿಂಗಲ್ ಓನರ್ 77,000 ಓಡಿರೋದು. ನಿಮಗೆ ಪ್ರೈಸ್ ಕೂಡ ನಿಮಗೆ 4,40,000 ಹೇಳ್ತಾ ಇದೀನಿ ವಿತ್ ಕರ್ನಾಟಕ. 4,30,000ಗೆ ನಿಮಗೆ ಕೊಡ್ತೀನಿ. ನಿಮಗೆ 4,30,000 ಹೌದು. ಲಿಮಿಟೆಡ್ ಗಾಡಿ ಆಗಿರೋದು. 1.6 ಇಂಜಿನ್ ಆಗಿರೋದು ಪೆಟ್ರೋಲ್.
77,000 ಡ್ರಿವನ್ ವಿತ್ ಆಗಿದೆ. ಶೋರೂಮ್ ವಿಸ್ಟಿ ಸಿಗುತ್ತೆ ನಿಮಗೆ. ಓಕೆ, ಸರ್ವಿಸ್ ಹಿಸ್ಟ್ರಿ ಪ್ರತಿಯೊಂದು ಪ್ರೊವೈಡ್ ಮಾಡ್ತಿದೆ. ಸೀಟ್ ಕಂಡೀಷನ್ ನೋಡಬಹುದು ಯಾವ ರೀತಿ ಇದೆ ಅಂತ. ಸೊ ಶೋರೂಮ್ ಫಿಟೆಡ್ ಸಿಸ್ಟಮು ಪ್ರತಿಯೊಂದು ಬರ್ತಿದೆ ನಿಮಗೆ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕು. ಸೊ ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಐಲೈನು 1.6 ಲಿಮಿಟೆಡ್ ಎಡಿಷನ್ ಆಗಿರುತ್ತಲ್ಲ. ಹೌದು, ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ವೇರಿಯಂಟು. ಸೊ ಇದು ನಿಮಗೆ ಲಿಮಿಟೆಡ್ ಎಡಿಷನ್ ಈ ವೆಹಿಕಲ್ ಬೇಡ ಅಂದರೆ ಇನ್ನೊಂದು ಅಬಾರ್ತ್ ಕೂಡ ಇದೆ. ಇದು 1.4 ಟರ್ಬೋ ಆಗಿರೋದು, ಅಬಾರ್ತ್ ಆಗಿರೋದು. 2015 ಮ್ಯಾನುಫ್ಯಾಕ್ಚರು, 19 ರಿಜಿಸ್ಟರ್ ಅಲ್ಲಿ ರಿಜಿಸ್ಟರ್ ಆಗಿರೋದು ಗಾಡಿ. ಇದು ಅಡ್ವೊಕೇಟ್ ಗಾಡಿ ಆಗಿರೋದು. ಇದು ಕೂಡ ನಿಮಗೆ ಒಂದು 55,000 ನೋಡಿರೋ ವಿತ್ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ. ಓಕೆ, ಸರ್ವಿಸ್ ರೆಕಾರ್ಡ್. ಹೌದು. ಓಕೆ, ಸೀಟ್ ಸೆಕೆಂಡ್ ಓನರ್ ಆಗಿದೆ. ಕಾಂಟಿನೆಂಟಲ್ ಟೈರ್ ಇದೆ ಗಾಡಿಯಲ್ಲಿ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ, ರೀಸೆಂಟ್ಲಿ ಸರ್ವಿಸ್ ಆಗಿದೆ. ಆಮೇಲೆ ನಿಮಗೆ ಒಂದು ಫಿಲ್ಟರ್ ಕೂಡ ನಿಮಗೆ ಅಪ್ಗ್ರೇಡ್ ಫಿಲ್ಟರ್, BMC ಫಿಲ್ಟರ್ ಕೂಡ ಅಪ್ಗ್ರೇಡ್ ಆಗಿದೆ ಗಾಡಿಯಲ್ಲಿ. ಇದು ಓಕೆ. ಸೊ ಕಿಲೋಮೀಟರ್ ಕೂಡ ನೋಡಬಹುದು. ಜೆನ್ಯೂನ್ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ. ಎಷ್ಟು ಹಾಕಿ ಎಲ್ಲ ಇದೆ ಗಾಡಿ ಇದು. ಓಕೆ, ಸೊ ಜೆನ್ಯೂನ್ ಕಿಲೋಮೀಟರ್ ಸಮೇತ ಹೊಡಿರೋ ನೋಡ್ಬೋದು. ಸೀಟ್ ಕಂಡೀಷನ್ ಎಲ್ಲ ನಿಮಗೆ ಶೋರೂಮ್ ಫಿಟೆಡ್ ಬರುತ್ತೆ. ಸೊ ಫ್ಯಾಬ್ರಿಕ್ ಸೀಟ್ಸು, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಲಿಮಿಟೆಡ್ ಎಡಿಷನ್. ಇದು ಕೂಡ ಫೇಟ್ ಫುಂಟು ಅಬಾರ್ತು. ಬೆಂಗಳೂರಲ್ಲೇ 6 ರಿಂದ 7 ಗಾಡಿ ಇದೆ. ಅದು ಕೂಡ ಇದೊಂದು 5ನೇ ಗಾಡಿ ಅನ್ಬೋದು. ಸೊ ಪ್ರೈಸಿಂಗ್ ಒಳ್ಳೆ ಪ್ರೈಸಿಂಗ್ ಕೊಡ್ತಾ ಇರೋದು. ಪ್ರೈಸಿಂಗ್ 6.5 ಲಕ್ಷಕ್ಕೆ ನಿಮಗೆ ಪ್ರೈಸಿಂಗ್ ಮಾಡಿ ಕೊಡ್ತೀನಿ. ಮುಂದೆ ಬನ್ನಿ ಮಾತಾಡೋಣ. 6 ಲಕ್ಷಕ್ಕೆ ಫೈನಲ್ ಪ್ರೈಸ್ 6.5 ಲಕ್ಷ ಹೇಳ್ತಾ ಇದೀನಿ. ಮುಂದೆ ಬನ್ನಿ, ಪ್ರೈಸಿಂಗ್ ಅಲ್ಲಿ ಸ್ವಲ್ಪ ಏನಾದ್ರು ಮಾಡಿ ಕೊಡ್ತೀನಿ. ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು. ಸೊ ಇದಕ್ಕೆ ಲೋನ್ ಕೊಡಬೇಕಾದ್ರೆ ಲೋನ್ ಕೂಡ ಆಗುತ್ತೆ. 1 ಲಕ್ಷ ಲೋನ್ ಕೂಡ ಆಗುತ್ತೆ ಗಾಡಿಗೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಅಬಾರ್ತ್ ಕೂಡ ಸಿಗ್ತಿದೆ. ಯಾರನ್ನ ಲಿಮಿಟೆಡ್ ಎಡಿಷನ್ ಗಾಡಿ ನನ್ನ ಕಲೆಕ್ಷನ್ ಇಲ್ಲಿ ಇರಬೇಕಂತ ನೋಡೋರಿಗೆ ಒಂದು ಆಪ್ಷನ್ ಕೂಡ ಇರುತ್ತೆ. ಫಾರ್ಚುನರ್ 4x4 ಆಟೋಮೆಟಿಕ್ ಫಾರ್ಚುನರ್, ಬರೀ 80,000 ಹೊಡಿರೋದು ಗಾಡಿ ಇದು. ಓಕೆ, ವಿತ್ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ. ಇವತ್ತೇ ಬಂದಿರೋದು ಗಾಡಿ ಇದು. ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಗಾಡಿಯಲ್ಲಿ. ಪುನಃ ಪಾಲಿಶಿಂಗ್ ಏನಾಗಿಲ್ಲ ಗಾಡಿ ಇದು. ಓಕೆ, ಜಸ್ಟ್ ನನಗೆ ನಿನ್ನೆ ರಾತ್ರಿ ನಾನು ಬಂದಿರೋದು ಗಾಡಿ ಇದು, ಹಚ್ಚೋದು ಗಾಡಿ ಇದು. ಇದು ಕೂಡ ನಿಮಗೆ ವಿತ್ ಕನ್ನಡ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀನಿ. ಬ್ಲ್ಯಾಕ್ ಇಂಟೀರಿಯರ್ ಬರುತ್ತೆ. ಓಕೆ, ಅಪ್ ಟು ಡೇಟ್ ನಿಮಗೆ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. 4x4 ಆಟೋಮೆಟಿಕ್ ಸುಮಾರು ರೇರ್ ಬರೋದು ಗಾಡಿಗಳು. ಓಕೆ, 4x4 ಬರೋದು ಆಟೋಮೆಟಿಕ್ ಅಲ್ಲಿ. ಹೌದು. ಪ್ರೈಸಿಂಗ್ ಕೂಡ ನಿಮ್ಗೆ ನೋಡಿ, ನಿಮ್ಗೆ 19 lakhs ಹೇಳ್ತಾ ಇದೀನಿ ನಿಮ್ಗೆ. ಪ್ರೈಸಿಂಗ್ ಅಲ್ಲಿ ಮುಂದೆ ಬನ್ನಿ, ಗಾಡಿ ನೋಡಿ. ಗಾಡಿ ತೋಲರ್ ಮುಂದೆ ಬರಬೇಕು, ಬಂದ್ರೇನೆ ಗೊತ್ತಾಗಿದೆ ಏನ್ ವರ್ತ್ ಅಂತ ಗಾಡಿ ಇದು. ವೋಕ್ಸ್ವ್ಯಾಗನ್ ಪೋಲೋ 2014 ಮಾಡಲ್ ಪೋಲೋ, ಡೀಸೆಲ್ GT ಆಗಿರೋದು ಇದು. ಸುಮಾರು ಜನ ಡೀಸೆಲ್ ಅಲ್ಲಿ GT ಹುಡುಕ್ತಾರೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರೋದು. ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ. 1.6 GT ಆಗಿದೆ ಇದು. ಓಕೆ, ಡೀಸೆಲ್ ವೇರಿಯಂಟ್. ಇದು ಕೂಡ ನಿಮಗೆ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ಶಿಪ್. ಹೌದು. ಓಕೆ, ಗಾಡಿಯಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ರೀಸೆಂಟ್ ಕ್ಲಚ್ ಮತ್ತೆ ನಿಮ್ಗೆ ಶಾಕ್ ಅಬ್ಸರ್ವರ್ ಎಲ್ಲ ರೀಪ್ಲೇಸ್ ಆಗಿದೆ. ಓಕೆ, ಲೆದರ್ ಸೀಟ್ ಇದೆ. ಡ್ಯಾಶ್ ಕ್ಯಾಮ್ ಇದೆ ಗಾಡಿಯಲ್ಲಿ. ಓಕೆ, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಆಫ್ಟರ್ ಮಾರ್ಕೆಟ್ ಡ್ಯಾಶ್ ಕ್ಯಾಮ್ ಕೂಡ ಇನ್ಸ್ಟಾಲೇಷನ್ ಕೂಡ ಆಗಿದೆ ನೋಡಬಹುದು. ನಿಮಗೆ ಸೀಟ್ ಕಂಡೀಷನ್ ಆಫ್ಟರ್ ಮಾರ್ಕೆಟ್ ಲೆದರ್ ಅಪ್ಪರ್ಶಿಪ್ ಪ್ರತಿಯೊಂದು ಬರ್ತಿದೆ. ಸೊ ಕಿಲೋಮೀಟರ್ ಬಂದು 99,000 ಸಮಥಿಂಗ್ ಹೊಡಿದೆ ನೋಡಬಹುದು ನಿಮ್ಗೆ. ಅಷ್ಟು ಹೊಡಿರೋದು ಗಾಡಿ ಅದು. ಓಕೆ, ಶೋರೂಮ್ ಫಿಟೆಡ್ ಸಿಸ್ಟಮ್. ಹೌದು. ಸೊ ಓನರ್ಶಿಪ್ ಇದು ಸೆಕೆಂಡ್ ಓನರ್ ಆಗಿದೆ ಇದು. ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ. ಸುಮಾರು ಜನ ಪ್ರೈಸಿಂಗ್ ಅಲ್ಲಿ ಇದೆ ಗಾಡಿ ಇದು. ಚೆರಿ ರೆಡ್ ಅಲ್ಲಿ. ಹೌದು. ಕೇಳ್ತಾ ಇರ್ತೀರಾ 545 ಹೇಳ್ತಾ ಇರೋದು ಪ್ರೈಸ್ ಇದು. ಒಂದು 525 ಗೆ ಫೈನಲ್ ಮಾಡಿ ಕೊಡ್ತೀನಿ ಗಾಡಿ. 525 ಗೆ ಫೈನಲ್ ಪ್ರೈಸ್ ಆಗುತ್ತೆ. GT ಪೋಲೋ GT ಯಾರು ಕೊಡಲ್ಲ ಬೆಂಗಳೂರಲ್ಲಿ. ನಮ್ಮ ಹತ್ರ ಪೋಲೋ GT ಸಿಗುತ್ತೆ. ಡೀಸೆಲ್ ವೇರಿಯಂಟ್ ಅಲ್ಲಿ ಸಿಗುತ್ತೆ ಇರೋದು. ಟೆರಾನೋ 2014 ಮಾಡಲ್ ನಿಸಾನ್ ಟೆರಾನೋ ಆಗಿರೋದು ಇದು. 110 PS ಆಗಿದೆ ಇದು. ಓಕೆ, ಇದು ಕೂಡ ನಿಮ್ಗೆ ಕನ್ನಡ ರಿಜಿಸ್ಟರ್ ಮಾಡಿ ಕೊಡೋಣ ಗಾಡಿ ಇದು. ನಿಮ್ಗೆ ಗಾಡಿ ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. ವೆಲ್ ಮೇಂಟೈನ್ ಆಗಿದೆ ಗಾಡಿ. ಓಕೆ, ಪ್ರೈಸಿಂಗ್ ಅಲ್ಲಿ ಕೂಡ ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು. ಪ್ರೈಸಿಂಗ್ ಕೂಡ 4,95,000 ಹೇಳ್ತಾ ಇದೀನಿ. ಒಂದು 485 ಗೆ ನಿಮ್ಗೆ ವಿತ್ ಕನ್ನಡ ರಿಜಿಸ್ಟರ್ ಮಾಡಿ ಕೊಡ್ತೀನಿ. ಓಕೆ, 485 ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡೋದು. ಇಂಟರ್ವ್ಯೂಸ್ ನೋಡ್ಬೋದು ಯಾವ ರೀತಿ ಅಂತ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು. 85 110 ಇದು 110 ಆಗಿರೋದು. ಓಕೆ, ಡಿವೆಲ್ ಇರಬೇಕು. ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಲೆದರ್ ಪರ್ಶಿ. ಸೊ ಪ್ರತಿಯೊಂದು ಬರ್ತಿರೋ ವೆಹಿಕಲ್ ನೋಡ್ಬೋದು. ಟೆರಾನೋ ಶೋರೂಮ್ ಫಿಟೆಡ್ 2011 ಮಾಡಲ್ ಪೋಲೋ 1.6 ಆಗಿರೋದು ಇದು. ಇದು ಕೂಡ ನಿಮ್ಗೆ ಸೇಮ್ ಪ್ರೈಸ್. ಅದನ್ನು 1.6 ಸೇಮ್ ಪ್ರೈಸ್, ಇದನ್ನು ಸೇಮ್ ಪ್ರೈಸ್. 430, ಇದನ್ನು 430. ಓಕೆ, 71,000 ಹೊಡಿದೆ. ಅದು 70,000 ಹೊಡಿರೋದು ಗಾಡಿ. ಸಿಂಗಲ್ ಓನರ್ ಗಾಡಿ ಇದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ. 1.6 ಲಿಮಿಟೇಷನ್ ಗಾಡಿ. ಓಕೆ, ಗಾಡಿ ಕೂಡ ನೋಡ್ಕೊಳ್ಳಿ. ನೋಡ್ಬೋದು ಯಾವ ರೀತಿ ಶೋರೂಮ್ ಫಿಟ್ ಅಲಾವಿಲ್ಸ್ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು. ಸೊ ಅಲಾವಿಲ್ಸ್ ಪ್ರತಿಯೊಂದು ಬಂದಿರೋ ವೆಹಿಕಲ್ ನೋಡ್ಬೋದು. ಸೊ ಡಿವೆಲ್ ಇರಬೇಕು. ಶೋರೂಮ್ ಫಿಟೆಡ್ ಸಿಸ್ಟಮ್ ಅಲ್ಲ, ಆಫ್ಟರ್ ಮಾರ್ಕೆಟ್ ನಿಮಗೆ ಪೈನರ್ ಸಿಸ್ಟಮ್ ಕೂಡ ಬರ್ತಿದೆ. ಕಿಲೋಮೀಟರ್ಸ್ 71,000 ಹೊಡಿರೋದು ಕಿಲೋಮೀಟರ್. ಶೋರೂಮ್ ಶೋರೂಮ್ ರೆಕಾರ್ಡ್ ಸಮೇತ ಸಿಗ್ತಿದೆ ನಿಮಗೆ. ಸೀಟ್ ಕಂಡೀಷನ್ ಆಫ್ಟರ್ ಮಾರ್ಕೆಟ್ ಲೆದರ್ ಪರ್ಶಿ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ರೇರ್ ಡಿಫಾರ್ ಗ್ಲಾಸ್, ರೇರ್ ಐಫೋರ್. ಸೊ ರೇರ್ ಪಾರ್ಕಿಂಗ್ ಸೆನ್ಸರ್ ಪ್ರತಿಯೊಂದು ಬರ್ತಿದೆ. ಇದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್. ಕನ್ನಡ ರಿಜಿಸ್ಟ್ರೇಷನ್. ಓಕೆ, ಲೋನ್ ನೋಡೋರಿಗೆ ಆಗ್ಬೋದಾ ಇದು? ಆರಾಮಾಗಿ ಮಾಡಿಸ್ಕೊಡ್ತೀನಿ ಲೋನ್ ಇದು. ಓಕೆ, ಇದು ಕೂಡ ನಿಮಗೆ 1,45,000 ಹೇಳ್ತಾ ಇದ್ದೀನಿ. ನಿಮಗೆ ಫೈನಲ್ ಟು ಫೈನಲ್ ನಿಮಗೆ ಪ್ರೈಸ್ ಆಗುತ್ತೆ ಇದು. ಓಕೆ, 2011 ಮಾಡಲ್ ಬಿಟ್ಟು LT ವೇರಿಯಂಟ್ 145 ಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇರೋ. ಓಕೆ, ಲೋನ್ ಆಗ್ಬೋದಾ ಇದಕ್ಕೆ? ಲೋನ್ ನಿಮಗೆ ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀನಿ. ಪ್ರೈವೇಟ್ ಫೈನಾನ್ಸ್ ಆಗುತ್ತೆ. 5533 ಯಾರು ನೋಡೋರು ಫ್ಯಾನ್ಸಿ ನಂಬರ್ ಪೆಟ್ರೋಲ್ ವೆಹಿಕಲ್ ಬೇಕಾದ್ರೆ. Q3 ಯಾರು ನೋಡೋರು 2015 ಮಾಡಲ್ ಆಡಿ Q3 ಆಗಿರೋದು ಇದು. ಇದು ಕೂಡ ನಿಮಗೆ ಒಂದು ಸಿಂಗಲ್ ಓನರ್ ಆಗಿದೆ ಗಾಡಿ ಇದು. ಓಕೆ, ಸಿಂಗಲ್ ಓನರ್ಶಿಪ್. ಹೌದು. 50,000 ಕಿಲೋಮೀಟರ್ ಮಾಡೋ ರಿವೈನ್ ಗಾಡಿ ಓಡಿರೋದು ಗಾಡಿ ಇದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ವಿತ್ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ ನಿಮಗೆ. ವಿತ್ ಕನ್ನಡ ರಿಜಿಸ್ಟರ್ ಬಂದು ನಿಮಗೆ
13 lakhs ಹೇಳ್ತಾ ಇದೀನಿ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ನಿಮಗೆ. ಓಕೆ ಮುಂದೆ ಬನ್ನಿ ಪ್ರೈಸಿಂಗ್ ಅಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಓಕೆ 13 lakhs ಹೇಳ್ತಾರೆ, ಹೆಚ್ಚು ಕಮ್ಮಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಿಮಗೆ ಫೈನಲ್ ಎಲ್ಲಿರೋ ರೇಟು. ಮುಂದೆ ಬನ್ನಿ ಪ್ರೈಸಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಓಕೆ ಕಿಲೋಮೀಟರ್ ಕೂಡ 56,000 ಚೇಂಜ್ ಹೊಡಿದೆ. ಸರ್ವಿಸ್ ಗಾಡಿ ಇದೆ. ಓಕೆ ಸೊ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ನೋಡ್ಬೋದು. ಪ್ಯಾನಾಮ್ಯಾಟ್ರಿಕ್ ಸನ್ರೂಫ್ ಬರುತ್ತೆ ನಿಮಗೆ. 6 ಏರ್ ಬೇಕು, ಪವರ್ ಸ್ಟೀರಿಂಗ್, 4 ವಿಂಡೋಸ್, ಪ್ರತಿಯೊಂದು ಇದರ ವೆಹಿಕಲ್ ನೋಡ್ಬೋದು. ಸೊ ಡೀಸೆಲ್ ವೇರಿಯಂಟ್ ಅಲ್ಲ ಇದು? ಡೀಸೆಲ್ ಫುಲ್ಲಿ ಟಾಪ್ ಅಂಡ್ ಡೀಸೆಲ್ ಆಗಿದೆ. ಓಕೆ ಸೊ ಪ್ರೈಸಿಂಗ್ ಒಳ್ಳೆ ಪ್ರೈಸಿಂಗ್ ಅಂದ್ರೆ ಕರ್ನಾಟಕ ಏನು ಹೇಳ್ಬಿಡ್ತೀರಿ? 2015 ಮಾಡಲ್ಲ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್ ಮಾಡಿ ಕೊಡ್ತೀನಿ. ಎಷ್ಟಕ್ಕೆ? 13 ಲಕ್ಷಕ್ಕೆ. 13 ಲಕ್ಷಕ್ಕೆ ಕ್ರೇಟಾ ಪ್ರೈಸಿಂಗ್ ಅಲ್ಲಿ ಆಡಿ Q3. ಹೌದು, ಇನೋವಾ ವಿ ವರ್ಷನ್ ಆಗಿರೋದು. ಸುಮಾರು ಜನ ಕೇಳ್ತಾ ಲೋ ಬಜೆಟ್ ಅಲ್ಲಿ ಇನೋವಾ ಬೇಕಂತ. ಒಂದು 6.5 ಬಜೆಟ್ ಅಲ್ಲಿ ನಿಮಗೆ ಇನೋವಾ ಸಿಗ್ತಾ ಇದೆ. ವಿ ವರ್ಷನ್ 2009 ಮಾಡಲು. ರೀಸೆಂಟ್ ಆಗಿ ಶೋರೂಮ್ ಅಲ್ಲೇ ಕ್ಲಚ್ ರಿಪ್ಲೇಸ್ ಆಗಿದೆ. ಅಪ್ಡೇಟ್ ಶೋರೂಮ್ ಮೇಂಟೈನ್ ವೆಹಿಕಲ್ ಆಗಿರೋದು. ಲೆದರ್ ಸೀಟ್ ಅಪ್ಪಲ್ ಸರಿ ಎಲ್ಲ ವೆಲ್ ಮೇಂಟೈನ್ ಇದೆ ಗಾಡಿಯಲ್ಲಿ. ಓಕೆ ಸೊ ಗಾಡಿಯಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಹಾಕಿದ್ದಾರೆ ನಿಮಗೆ. ಗಾಡಿಯಲ್ಲಿ ₹1 ಖರ್ಚು ಏನಿಲ್ಲ ಗಾಡಿಯಲ್ಲಿ, ಹಂಗೆ ವೆಲ್ ಮೇಂಟೈನ್ ಆಗಿದೆ. ಪ್ರೈಸಿಂಗ್ ಕೂಡ ನಿಮಗೆ 650 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಪ್ರೈಸಿಂಗ್ ಏನಾದ್ರು ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ನಿಮಗೆ ಟೈಲ್ ಲ್ಯಾಂಪ್ ಹಾಕಿದ್ದಾರೆ ನಿಮಗೆ. ಸ್ಪೈಲರ್ ಇದೆ ಗಾಡಿಯಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಗಾಡಿ ಕೂಡ ಫುಲ್ ಕಂಡೀಷನ್ ಇದೆ. ಗಾಡಿ ಕೂಡ ನೋಡಬಹುದು. ಕ್ಯಾಪ್ಟನ್ ಸೀಟ್ ಬರ್ತಲ್ಲ ಇದು? ಹೌದು. ಓಕೆ ಸೊ ಡ್ಯುಯಲ್ ಟೋನ್ ಬರ್ತಿದೆ ನೋಡ್ಕೋಬಹುದು. ಸೊ ಆಫ್ಟರ್ ಮಾರ್ಕೆಟ್ ನಿಮಗೆ ಅದರ ಅಪ್ಪರ್ಸ್ಟ್ರಿ, ರೂಫ್ ಎಸಿ. ಕಿಲೋಮೀಟರ್ ಕೂಡ 1.1 ಲಕ್ಷ ಹೊಡಿದ್ಯಾ? 1,35,000 ಹೊಡಿರೋದು ಕಿಲೋಮೀಟರ್. ಓಕೆ ಶೋರೂಮ್ ರೆಕಾರ್ಡ್ ಲಕ್ಷ ಹತ್ರ ನಿಮಗೆ ಓಡಿರೋ ವೆಹಿಕಲ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಓಕೆ ಶೋರೂಮ್ ಹಿಸ್ಟ್ರಿ ಪ್ರತಿಯೊಂದು ನಿಮಗೆ ಸೆಕೆಂಡ್ ಓನರ್ಶಿಪ್. ಹೋಂಡಾ ಸಿಟಿ 2010 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಹೋಂಡಾ ಸಿಟಿ ಆಗಿದೆ. ಓಕೆ ಗಾಡಿ ಕೂಡ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇರೋದು. ಇದು ಬರೋದೇ ಪೆಟ್ರೋಲ್, ಡೀಸೆಲ್ ಬರಲ್ಲ ಇದರಲ್ಲಿ. ಓಕೆ ಲೇಟೆಸ್ಟ್ ಅಲ್ಲಿ ಬಂದಿರೋ ಡೀಸೆಲ್. ಇದು ಕೂಡ ನಿಮಗೆ ವೆಲ್ ಮೇಂಟೈನ್ ಆಗಿರೋದು ಗಾಡಿ ಇದು. ಓಕೆ ಪೆಟ್ರೋಲ್ ಟಾಪ್ ಎಂಡ್ ಆಗಿದೆ ಇದು. ಪೆಟ್ರೋಲ್ ಫುಲ್ಲಿ ಟಾಪ್ ಎಂಡ್. ಹೌದು. ಓಕೆ ಡ್ಯುಯಲ್ ಇರಬೇಕು, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. ಹೌದು. ಕಿಲೋಮೀಟರ್ ಕೂಡ ಲೆಸ್ ಡ್ರಿವನ್ ಆಗಿದೆ. ಕಿಲೋಮೀಟರ್ ಕೂಡ ನಿಮ್ಗೆ ಓಡಿರೋದು 70,000 ಕಿಲೋಮೀಟರ್ ಓಡಿದೆ. ಓಕೆ ಲೆಸ್ ಡ್ರಿವನ್ ಆಗಿರೋದು. ನಿಮ್ಗೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ನಿಮ್ಗೆ. ಓಕೆ ಮತ್ತೆ ನಿಮ್ಗೆ ಅಪ್ಪಲ್ ಸರಿ ಬಂದು ನಾರ್ಮಲ್ ಅಪ್ಪಲ್ ಸರಿ ಬರುತ್ತೆ ನಿಮ್ಗೆ. ಲೆದರ್ ಬರೋದಿಲ್ಲ ಇದರಲ್ಲಿ. ಓಕೆ ಶೋರೂಮ್ ಇಂದ ಏನ್ ಬಂದಿರೋದು ಅದು ಇದು ಸ್ಟಾಕ್ ಕಂಡೀಷನ್ ಅಲ್ಲಿ ಗಾಡಿ ಇರೋದು. ಓಕೆ ಶೋರೂಮ್ ಇಂದ ನಿಮ್ಗೆ ಯಾವ್ದೇ ರೀತಿ ಬಂದಿದೆ. ಪ್ರೈಸ್ ಕೂಡ ನಿಮ್ಗೆ 3,10,000 ಹೇಳ್ತಾ ಇದೀನಿ ನಿಮ್ಗೆ. ನಿಮ್ಗೆ 3 lakhs ಗೆ ಫೈನಲ್ ಟು ಫೈನಲ್ ಮಾಡಿ ಕೊಡ್ತೀನಿ. ಓಕೆ 3 lakhs ಗೆ ಫೈನಲ್ ಟು ಫೈನಲ್. ಟಾಪ್ ಎಂಡ್ ಗಾಡಿ ವಿತ್ ಮ್ಯಾಗ್ ವೀಲ್ ಇರೋದು, ಏರ್ ಬ್ಯಾಗ್, ABS ಇರೋದು, ಸೆಂಟ್ರಲ್ ಲಾಕ್ ಎಲ್ಲ ಇರುತ್ತೆ. ಓಕೆ ಶೋರೂಮ್ ಫಿಟೆಡ್ ಅಲಾವ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್, ಮತ್ತೆ ನಿಮ್ಗೆ 77,000 ಮಾತ್ರ ಓಡಿರೋ ವೆಹಿಕಲ್. ಸೊ ಬಾಡಿಲಿ ಏನಾರ ಪ್ರತಿಯೊಂದು ಕಂಡೀಷನ್ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್ ಗಾಡಿ. 10 ಮಾಡಲು ಲೋನ್ ಆಗುತ್ತಾ? ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀನಿ ಲೋನ್. ಓಕೆ ಸೊ ಪ್ರೈವೇಟ್ ಫೈನಾನ್ಸ್ ಅವೈಲೇಬಲ್ ಇದ್ದೇ ಇರುತ್ತೆ. ಎಷ್ಟು 1.5 ಲಕ್ಷ ಆಗ್ಬೋದಾ? 1.5 ಲಕ್ಷ ಮಾಡ್ಕೊಡ್ತೀನಿ ಆರಾಮಾಗುತ್ತೆ. ಓಕೆ ಸೊ ಇಮಿಡಿಯೇಟ್ ಫಂಡಿಂಗ್ ಆಗುತ್ತೆ. ಬಂದು ಗಾಡಿ ನೋಡಿ. ಸೊ ಒಳ್ಳೆ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಎಲ್ಲ ವೆಹಿಕಲ್ಸ್ ಬೆಸ್ಟ್ ಇಂದ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ನಿಮ್ಗೆ. ಒಳ್ಳೆ ಬನ್ನಿ ಗಾಡಿ ನೋಡಿ. ನಮ್ಮ ಹತ್ರ ಯಾವ ಗಾಡಿ ಬೇಕಂತ ನೋಡಿ ಬನ್ನಿ. ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ.